ನಾನಪ್ಪ ವಜ್ಜಲ್ 1232ನೇ ಪ್ರಶ್ನೆಯನ್ನ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನು ಕೇಳಲು ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಸರ್ಕಾರ ಬಂದು 2.5 ವರ್ಷ ಆಯ್ತು. ಪ್ರತಿ ಅಧಿವೇಶನದಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ. ತೆಗಿಸಬೇಕಾದ್ರೆ ನೀವು ಆದ್ರೆ ತೆಗಿಸಿ ನೋಡ್ರಿ, ಉತ್ತರ ಸೇಮ್ ಉತ್ತರ ಕೊಡ್ತದ. ಇಲ್ಲಿವರೆಗೆ ಯಾವ ಸಮಸ್ಯೆನೂ ನಮ್ಮದು ಬಗೆಹರಿದಲ್ಲ. 10 ದಿನಕ್ಕೆ ಒಂದು ದಿನ ನೀರು ಬಿಡ್ತಾರ. 3 ಪಟ್ಟಣಗಳಲ್ಲಿ 10 ದಿವಸದಲ್ಲಿ 1 ದಿವಸ ನೀರು ಬಿಡ್ತಾರ. ಆ ನೀರನ್ನು 10 ದಿನದ ಮಟ್ಟಿಗೆ ಆಗಷ್ಟು ಮಟ್ಟಿಗೆ ಸ್ಟೋರೇಜ್ ಮಾಡಿರ್ಬೇಕು. 10 ದಿನ ಅವನ್ನ ಕುಡಿಯಕ್ಕೂ ಬಳಕೆ ಮಾಡಬೇಕು, ದಿನ ಬಳಕೆಗೂ ಅವೇ ನೀರನ್ನೇ ಯೂಸ್ ಮಾಡಬೇಕು. ನಾವು ಕೊಟ್ಟಂತ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಸೇಮ್ ಉತ್ತರಗಳನ್ನು ಕೊಟ್ಕೊಂತ ಹೋಗ್ತಾ ಇದಾರೆ. ದಿನಾಲೂ ನೀರು ಕೊಡ್ತಕ್ಕಂಥದಕ್ಕೆ ಏನಾಗ್ತಿದೆ ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರುಗಳು ಇದ್ರ ಬಗ್ಗೆ ಯಾಕೆ ಇದಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದಾರೆ? ನಾನು ಕೇಳ್ತಕ್ಕಂಥದ್ದು, ಪಕ್ಕದಲ್ಲಿ ನಮ್ಮ ಕೃಷ್ಣಾ ನದಿ ಇದೆ, ದೊಡ್ಡ ಡ್ಯಾಮ್ ಇದೆ. ನಮಗೆ ನಾರಾಯಣಪುರ ಡ್ಯಾಮ್ ಅಂದ್ರೆ ಸಮುದ್ರ ನಿಂತಾಗ ನೀರು ನಿಂತಿದೆ. ಪಕ್ಕದ ನಮ್ಮ ಪಟ್ಟಣದಲ್ಲೇ ಕುಡಿಯಕ್ಕೆ ನೀರಿಲ್ರಿ. ನಮ್ಮ ಪಟ್ಟಣದಲ್ಲೇ ಡ್ಯಾಮು, ನಮ್ಮ ಪಟ್ಟಣದಲ್ಲಿ ಕೃಷ್ಣಾ ನದಿ. ನಮ್ಗೆ 10 ದಿನಕ್ಕೆ ಒಂದು ದಿನ ನೀರು ಬಿಡ್ತಾರೆ 3 ಪಟ್ಟಣಗಳಿಗೆ. ಅಂದ್ರೆ ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ ಹೇಳಿ? ರೈಟಿಂಗ್ನಾಗ ಪತ್ರಗಳ ಮುಖಾಂತರನು ಕೇಳಿದೀನಿ, ಪ್ರತಿ ನಾನು ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದೀನಿ. ಸೇಮ್ ಉತ್ತರ ಕೊಡ್ತಿದಾರ. ಆ ಉತ್ತರ ಕೊಡುವಂತ ಅಧಿಕಾರಿಗಳಿಗಾದ್ರೂ ಸ್ವಲ್ಪ ಏನಾದರೂ ಒಂದು ಮಾನವೀಯತೆ ಇರಬೇಕಲ್ವಾ? ಕುಡಿಯೋ ನೀರಿನ ಸಮಸ್ಯೆ ಡೈಲಿ ದಿನಾಲೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೆ ಮಾಡ್ಬೇಕಲ್ವಾ ಸರ್ಕಾರ? ಇದಕ್ಕೆ ನಮಗೆ ಯಾಕೆ ಮಾಡ್ತಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಹೇಳಿ? ಕೊಟ್ಟಿದ್ದಾರೆ ಉತ್ತರದಲ್ಲಿ. ಅಮೃತ ಯೋಜನೆ ನಡೆದಿದೆ, JGM ವರ್ಕ್ ನಡೆದಿದೆ ಅಂತ ಕೊಟ್ಟಿದ್ದಾರೆ. ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿಯಲ್ಲಿ ಅಮೃತ ಯೋಜನೆ ನಡೆದಿರ್ತಕ್ಕಂಥದ್ದು ಸತ್ಯ. JGM ವರ್ಕು ಹಟ್ಟಿಯಲ್ಲಿ ನಡೀತಿದೆ. ಮುದಗಲಲ್ಲಿ JGM ವರ್ಕು ಇಲ್ಲ, ಅಮೃತ ಯೋಜನೆ ಇಲ್ಲ, ಜಲ್ದಾರೆ ವರ್ಕು ಇಲ್ಲ. ಈ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಅಮೃತ ಯೋಜನೆ ಇವತ್ತು JGM ವರ್ಕ್ ಮುಗಿಬೇಕಂದ್ರೆ ಸುಮಾರು 2 ವರ್ಷ ಬೇಕಿನ್ನು. ಹಟ್ಟಿಯಲ್ಲಿ ಮತ್ತು ಲಿಂಗಸೂರಲ್ಲಿ 2 ವರ್ಷ ಬೇಕು ಈ ಕಾಮಗಾರಿ ಮುಗಿಬೇಕಂದ್ರೆ. ಅಲ್ಲಿವರೆಗೆ ಏನ್ ಮಾಡ್ಬೇಕು? ಇಲ್ಲಿ ಕುಡಿಯೋ ನೀರಿನ ಯೋಜನೆ ಇವರು ಪರಿಸ್ಥಿತಿ, ಜನರ ಸಮಸ್ಯೆ ಏನಾಗ್ತಿದೆ? 10 ದಿನಕ್ಕೆ ಒಂದಿನ ನೀರು ಬಿಟ್ರೆ ಹೆಂಗ್ ಅದನ್ನ ಮಾಡ್ಬೇಕು ಸಹಾಯಕರು ಹೇಳಿ? ಮುದಗಲಲ್ಲಿ ಅಮೃತ ಯೋಜನೆ ಇಲ್ಲ ಮತ್ತು JGM ಇಲ್ಲ. ಅವ್ರು ಏನ್ ಮಾಡ್ಬೇಕು ಇವತ್ತು? ಇನ್ನು ಮುಂದೆ ಬ್ಯಾಸಿಗೆ ಬರುತ್ತೆ. ಹೀಗೆ 10 ದಿವಸಕ್ಕೆ 1 ದಿವಸ ನೀರು ಇವತ್ತು ಬಿಡ್ತದಾರ. ಇನ್ನು ಬ್ಯಾಸಿಗೆಯಲ್ಲಿ ಪರಿಸ್ಥಿತಿ ಏನಾಗಬೇಕು ನಮ್ಮದು? ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ? ಕುಡಿಯೋ ನೀರಿನ ಬಗ್ಗೆ ಕೊಡ್ತಕ್ಕಂಥದ್ದು ಯಾಕೆ ವಿಚಾರ ಮಾಡ್ತಾ ಇಲ್ಲ ನಮ್ಮ ಸಚಿವರುಗಳು? ಇದನ್ನ ಪ್ರತಿ ಸಲ ಸುಮಾರು ಪ್ರತಿ ಅಧಿವೇಶನದಲ್ಲಿ ಕೇಳಿದ ಅಧ್ಯಕ್ಷರೇ, ಇದಕ್ಕೆ ಸರಿಯಾಗಿ ಇವತ್ತು ಮಾಹಿತಿ ಕೊಟ್ಟು ದಿನಾಲು ಕುಡಿಯ ನೀರಿನ ಯೋಜನೆಗೆ ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸರಿಯಾಗಿ ಒಂದು ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನಾನು ತಮ್ಮ ಮುಖಾಂತರ ಸಚಿವರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಉತ್ತರ ಕೊಡ. ಮಾನ್ಯ ಸಭಾಧ್ಯಕ್ಷರೇ, ಲಿಂಗಸಗೂರು ಕ್ಷೇತ್ರದಲ್ಲಿ 3 ಟೌನ್ಸ್ ಇದಾವೆ ಸಭಾಧ್ಯಕ್ಷರೇ. ಲಿಂಗಸಗೂರು ಟೌನ್, ಹಟ್ಟಿ ಮತ್ತು ಮುದಗಲ್. ಇದರಲ್ಲಿ ಅವ್ರು ಹೇಳಿರೋದು ಭಾಗಶಃ ಸತ್ಯ ಇದೆ ಸಭಾಧ್ಯಕ್ಷರೇ. ಮುದಗಲ್ ಪಟ್ಟಣಕ್ಕೆ ಈ ದುಡ್ಡು ನಾವು ಕೇಳಿದ್ವಿ ಸಭಾಧ್ಯಕ್ಷ, ಹಣದ ಅವಶ್ಯಕತೆ ಇದೆ ಸಭಾಧ್ಯಕ್ಷ. ಸುಮಾರು ಇನ್ನೂ 29 ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಫೈನಾನ್ಸ್ ಅವ್ರು ಕೇಳಿದ್ವಿ ಸಭಾಧ್ಯಕ್ಷ. ಫೈನಾನ್ಸ್ ಅವರು ಅದನ್ನ ಕ್ಲಿಯರ್ ಮಾಡಿದ ತಕ್ಷಣ ನಾವು ಮುದಗಲ್ ಪಟ್ಟಣಕ್ಕೆ ಸಹ ನೀರು ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತೀವಿ ಸಭಾಧ್ಯಕ್ಷ. ಅಧ್ಯಕ್ಷರೇ, ಇಲ್ಲಿವರೆಗೂ ನಾವು 2.5 ವರ್ಷದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ದಿನಾಲೂ ಕುಡಿಯಕ್ಕೆ ನೀರು ಕೊಡ್ರಿ ಅಂತಕ್ಕಂಥದ್ದು ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ. ಸಚಿವರು ಉತ್ತರ ಕೊಡ್ತಕ್ಕಂಥದ್ದನ್ನ ಯಾವುದೋ 2017ನೇ ಇಸ್ವಿಯಲ್ಲಿ ಟೆಂಡರ್ ಕರೆದಿರ್ತಕ್ಕಂಥದ್ದು. ಇವತ್ತು 9ನೇ ವರ್ಷ ಇದು. ಆ ಟೆಂಡರ್ ಅದೇ ಹೆಸರಿನ ನೆಪದ ಮೇಲೆ ಇವತ್ತು 9 ವರ್ಷಗಟ್ಟಲೆ 9 ವರ್ಷ ಆದ್ರೂ ಕೂಡ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ಮುದಗಲಲ್ಲಿ. ಬರೀ ಅದೇ ಉತ್ತರ ಕೊಟ್ಕೊಂತ ಹೋದ್ರೆ ಮುಂದಿನ ಜನರಲ್ಲಿ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಎಷ್ಟು ಒಂದು ಕುಡಿಯ ನೀರಿನ ಸಮಸ್ಯೆ ಎದುರಿಸಿದಾರೆ ಗೊತ್ತಾ? ಇವತ್ತ ಅಮೃತ ಯೋಜನೆ JGM ವರ್ಕ್ ಏನಾದ್ರೂ ಕಂಪ್ಲೀಟ್ ಆಗ್ಬೇಕಂದ್ರೆ ಇನ್ನು 2 ವರ್ಷ ಬೇಕು. ಇವ್ರೇನ್ ಸಚಿವರು ಹೇಳ್ತಾರಲ್ಲ 3 ತಿಂಗಳ 7 ತಿಂಗಳ, ಯಾವ ಕಾರಣಕ್ಕೂ ಆಗಲ್ಲ. ಇನ್ನ 2 ವರ್ಷ ಬೇಕು ಅವನು ಕಾಮಗಾರಿ ಪೂರ್ಣ ಆಗ್ಬೇಕಂದ್ರೆ. ಅದು ಲಿಂಗಸೂರು ಹಟ್ಟಿಯಲ್ಲಿ ಮಾತ್ರ. ಮುದಗಲ್ ಪಟ್ಟಣದಲ್ಲಿ ಯಾವ ಅಮೃತ ಯೋಜನೆ ಇಲ್ಲ, JGM ಇಲ್ಲ, ಜಲಧಾರಣೆ ಇಲ್ಲ. ಟೋಟಲ್ ಅಲ್ಲಿ ಬಿಡದ ಅಲ್ಲಿರ್ತಕ್ಕಂಥ ಕಷ್ಟ ಹೆಂಗಿದೆ ಅಂದ್ರೆ, ಜನರಿಗೆ 1 ದಿನದ ನೀರು 10 ದಿನ ಬಳಕೆ ಮಾಡಬೇಕಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ನಿಜವಲ್ಲ ಅಲ್ಲಿ ಡ್ಯಾಮ್ನಿಂದ ಡೈರೆಕ್ಟ್ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಯಾಕೆ ಮಾಡಬಾರ್ದು? ಮುದಗಲ್ ಪಟ್ಟಣಕ್ಕೆ ಒಂದು 50 ಕೋಟಿ ರೂಪಾಯಿ ಇಟ್ಕೊಂಡಿಗೆ ಕುಡಿಯ ನೀರು ಕೊಡಕ್ಕಾಗಲ್ಲನ್ರಿ ಸರ್ಕಾರಕ್ಕೆ? ನಾವು ಇಷ್ಟೊಂದು ಮಾಡ್ತೀವಿ, ಹುಗಿತಾದ್ರೆ ಮನೆ ಹತ್ರ ಬಂದು ನನಗೆ ಏನ್ರಿ ನಿಮ್ಗೆ ಶಾಸಕರು ಮಾಡೀವಿ, ಕುಡಿಯಕ್ಕೆ ನೀರು ಕೊಡೋದು ಯೋಗ್ಯತೆ ಇಲ್ಲ ನಿಮ್ಗಂತ ಕೇಳ್ತಾರ. ನಾನೇನ್ ಮಾಡ್ಬೇಕು ಅಧ್ಯಕ್ಷರು ಹೇಳಿ? ನಿಮ್ಮ ಮುಖಾಂತರ ಬಂದು ನಾವು ಸರ್ಕಾರಕ್ಕೆ ಹಂಗೆ ಕೇಳಿದ್ರ ಸರ್ಕಾರಕ್ಕೆ ಕುಡಿಯ ನೀರು ಕೊಡೋ ಯೋಗ್ಯತೆ ಇಲ್ಲ ಅಂತ ಕೇಳಕ್ ಆಗ್ತದೆ ಸರ್ಕಾರ? ನೀವೇ ಹೇಳ್ರಿ ಅಧ್ಯಕ್ಷರೇ, ನೀವು ಈ ವಿಷಯನ ಜನರು ನನಗೆ ಬಂದು ದಿನಾಲು ಬಂದಲ್ಲಿ ಹುಗಿತಿದಾರ ಅಂತಂದ್ರೆ ನಾನು ಯಾರು ಕೇಳ್ಬೇಕು ಅಧ್ಯಕ್ಷರೇ? ಬಂದು ಸರ್ಕಾರನೇ ಕೇಳ್ಬೇಕು ತಾನೆ. ನಾನು ಸರ್ಕಾರ ಅನುದಾನ ಕೊಟ್ಟಿರ್ತಾನೆ ಜನರಿಗೆ ಏನಾದ್ರು ಕುಡಿಯ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು. ತಾವ್ ಹೇಳ್ಬೇಕು ಅಧ್ಯಕ್ಷರೇ. ಸಚಿವರು ಏನು ಹೇಳ್ತಾರಲ್ಲ ಇದನ್ನೆಲ್ಲ ಬಿಡ್ಬೇಕೀಗ. 2017 ಟೆಂಡರ್, 18 ಟೆಂಡರ್, ಕರೋನಾ ಬಂತು, ಅವೆಲ್ಲ ಕೈತಿಗಳನ್ನು ಬಿಡ್ಬೇಕೀಗ. ನಾವು ಜನರಿಗೆ ನೀರು ಕೊಡ್ಬೇಕಾದದ್ದು ಬಹಳ ಪ್ರಾಮುಖ್ಯ ಇದೆ ನಮಗೆ. ಜನರಿಗೆ ನೀರು ಕೊಡದೆ ಹೋದ್ರೆ ಮತ್ತೆ ಜನರು ಏನು ವಿಚಾರ ಮಾಡ್ತಾರೆ ಹೇಳ್ರಿ? ಇನ್ನ ದಂಗೆ ಹೇಳ್ತಾರೆ. ಇನ್ನ
ಕುಡಿಯ ನೀರು ಕೊಡ್ತಾ ಇಲ್ಲ. ನಮಗೆ ಪಟ್ಟಣದಲ್ಲಿ ಡ್ಯಾಮ್ ಇದೆ, ಪಟ್ಟಣದಲ್ಲಿ ನದಿ ಇದೆ, ಒಂದ್ ನಿಮಿಷ. ಶಾಶ್ವತ ಕುಡಿಯ ನೀರು ಕೊಡ್ತಕ್ಕಂಥ ಅವಕಾಶ ಇದೆ. ಒಂದು 50 ಕೋಟಿ ರೂಪಾಯಿ ಇಟ್ಟರೆ ಪರ್ಮಿಟ್ ಆಗಿ ದಿನಾಲೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಕುಡಿಯೋ ನೀರಿನ ವಿಚಾರ ಇಲ್ಲ ಸಭಾಧ್ಯಕ್ಷರೇ, ನಾವು ಶುರು ಮಾಡಿರಂತ ಕಾಮಗಾರಿಯಲ್ಲಿ ಏನ್ ಲೇಟ್ ಆಗ್ತಾ ಇಲ್ಲ ಸಭಾಧ್ಯಕ್ಷರೇ. ಅದು ತಪ್ಪು ತಿಳುವಳಿಕೆ ಬೇಡ, ಅಧ್ಯಕ್ಷರೇ. ದಯವಿಟ್ಟು ಅವ್ರಿಗೂ ಗೊತ್ತಿದೆ. ಅದು ಇನ್ನೊಂದು 11 ತಿಂಗಳು ಒಂದು 7 ತಿಂಗಳು ಒಂದು ಸರ್. ಈ 7 ತಿಂಗಳು ಮತ್ತೆ 11 ತಿಂಗಳು ಆದ್ಮೇಲೆ ಎರಡೂ ಪಟ್ಟಕ್ಕೆ ಬರ್ತದೆ. ಈಗ ಈ ಅವಧಿ ಒಳಗೆ ಮುದ್ಗಲಿಗೆ ಬರ್ತಾ ಇಲ್ಲ ಅಂತ ಅದು ಈ ಅವಧಿ ಒಳಗೆ ಸನ್ಮಾನ್ಯ ಸಚಿವರೇ, ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ. ಅವ್ರಿಗೆ ಅಗ್ರಿಮೆಂಟ್ ಇರೋದೇ ಇನ್ನೂ 11 ತಿಂಗಳಿದೆ. ಅಧ್ಯಕ್ಷರೇ, ಮಾಡ್ಲಿ ಬಿಡಿ, ಮಾಡ್ತಾರೆ. ಟೆಂಡರ್ ಅಗ್ರಿಮೆಂಟ್ ಪ್ರಕಾರ ಸಚಿವರು ಹೇಳ್ತಾರೆ, ಒಂದು ನಿಮಿಷ. ಮುಗಿಸ್ಕೊಡ್ತೇವೆ ಅಂತ ಹೇಳಿದಾರೆ. ಮುಗಿಸ್ಕೊಡ್ತೇವೆ. ಅಧ್ಯಕ್ಷರೇ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಸಚಿವರು ಹೇಳಿದ ಪ್ರಕಾರ 3 ತಿಂಗಳಲ್ಲಿ 7 ತಿಂಗಳಲ್ಲಿ ಕೆಲಸ ಪೂರಕವಾಗಿದೆ. ಕೆಲಸ ಮುಗಿಯುವವರೆಗೆ 2 ವರ್ಷ ಬೇಕು. ಕೆಲಸ ಮುಗಿಯುವವರೆಗೆ ಏನು ಪೂರ್ಣಗೊಳಿಸಲಿ. ಆಮೇಲೆ ಮುಗಿದಲ್ಲಿಗೆ ಡೈಲಿ ನೀರು ಕೊಡಬೇಕಾಗಿದೆ. ಈಗ ಅದಕ್ಕೆ ಏನ್ ಮಾಡ್ತಾರೆ ಅಂತ ಅದಕ್ಕೊಂದು ಅದು ಹೌಸಲ್ಲಿ ನೀವು ಅವರು ಸೇರಿ ಚರ್ಚೆ ಮಾಡ್ರಿ. ಇಲ್ಲೆಲ್ಲ ಮುಗಿತು ನಾನು ಪತ್ರ ಬರ್ದೀನಿ ಸರ್ಕಾರಕ್ಕೆ. 2 ವರ್ಷಗಳಿಂದ ಹೌಸಲ್ಲಿ ಮಾತಾಡ್ತಾ ಇದೀನಿ. ಇಲ್ಲಿವರೆಗೆ 1 ಲೀಟರ್ ನೀರು ಕೊಡಕ್ಕಾಗಿಲ್ಲ ಕುಡಿಯೋ ನೀರಿಗೆ. 10 ದಿವಸ ನೀರು ಬಹಳ ಕಷ್ಟ ಆಗ್ತಿದೆ. ಅರ್ಥ ಮಾಡ್ಕೊಳ್ಳಿ. ಹೇಳಿದ್ದೇವೆ, ಮಾಡ್ತಾರೆ ಬಿಡಿ. ನಾನು ಏನ್ ಕೇಳಕತ್ತೀನಿ ಅದು ಅರ್ಥ ಮಾಡ್ಕೊಡ್ರಿ. ನಾನು ಮಾತಾಡೋ ಇಂಟ್ರೆಸ್ಟ್ ನನಗಿಲ್ಲ. ಸಮಸ್ಯೆ ಬಗೆಹರಿಸಬೇಕಾಗಿದೆ. ಶಾಶ್ವತ ಕುಡಿಯ ನೀರು ಯೋಜನೆ ಮುದಗಲ್ ಪಟ್ಟಣಕ್ಕೆ ಶಾಶ್ವತ ಕುಡಿಯ ನೀರು ಯೋಜನೆಗಾಗಿ ಯೋಜನೆ ಯಾವತ್ತು ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ಒಂದು ಸ್ಪಷ್ಟಪಡಿಸ್ರಿ. ಆಮೇಲೆ ಲಿಂಗಸೂರು ಮತ್ತು ಹಟ್ಟಿಗೆ ಏನು ಜೆಜೆಎಂ ವರ್ಕ್ ಇವತ್ತೇನು ಅಮೃತ ಯೋಜನೆ ನಡೀತದವ, ಆ ವರ್ಕ್ ಮುಗಿಯ ಕಂಪ್ಲೀಟ್ ಆಗೋವರೆಗೂ ದಿನಾಲು ಏನು ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡ್ತೀರಾ ಅದು ಬಂದು ಸ್ಪಷ್ಟಪಡಿಸ್ರಿ. ನಾನು ಮತ್ತೆ ದಿನಾಲಂತೂ ನೀರು ಬೇಕಲ್ಲ ಕುಡಿಯಕ್ಕೆ ಜನರಿಗೆ. ಏನು ನನ್ನ ಮನವಿ. ಮುದಗಲ್ ಪಟ್ಟಣದ ಬಗ್ಗೆ ನೀರಿನ ಸಮಸ್ಯೆ ಬಗ್ಗೆ ನನಗೆ ಅರಿವಿದೆ. ನಿಮ್ಮನ್ನೂ ಜೊತೆ ಕರ್ಕೊಂಡೋಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಆ ದುಡ್ಡು ಯಾವ ತರ ಎಲ್ಲಿಂದ ತರೋದು ಅಂತ ಕೇಳಿ ಆ ಹಣವನ್ನ ಒದಗಿಸಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀನಿ. ಆಯ್ತು.